ವಾಕ್ಯಗಳನ್ನ ನಾನು ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ನಾಲ್ಕನೇ ವಾಕ್ಯ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ಆಮೇನ್. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಮ ಪಡಿಮ நீங்கள் கோபம் கொண்டாலும் பாவம் செய்யாதிருங்கள். உங்கள் படுக்கையிலே உங்கள் இருதயத்திலே பேசிಕೊಂಡು ಅಮರ್ದಿರಂಗಲ್. ಆಮೇನ್. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಪ್ರತ್ಯೇಕಿಸಿಕೊಂಡಿದ್ದಾನೆಂದು ಒಬ್ಬೊಬ್ಬರು ನಾವು ತಿಳ್ಕೋಬೇಕಾಗಿರೋದೇನೆಂದ್ರೆ, ತನ್ನ ಭಕ್ತರು ಆದ ನಮ್ಮನ್ನ ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾರಂತೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನಮ್ಮನ್ನ ಸ್ವಕೀಯ ಜನರಾಗಿಯೂ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟವರಿಗೆಲ್ಲ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ನಮಗೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಅದರಿಂದ ತನ್ನ ಭಕ್ತರು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳ್ರಿ. ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನ ಕೇಳಿ. ನಾವು ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತೀವೋ, ಯಾರ್ಯಾರು ಆತನಿಗೆ ಭಯದಿಂದ, ಭಕ್ತಿಯಿಂದ, ವಿಧೇಯತೆಯಿಂದ, ಪರಿಶುದ್ಧತೆಯಿಂದ ನಾವು ಜೀವಿಸುವಾಗ ನಾವು ಪ್ರಾರ್ಥನೆಯಲ್ಲಿ ಏನು ಬೇಡಿದ್ರು ಕೊಡೋ ದೇವರು. ಅದರಿಂದ ಬೇಡಿಕೊಳ್ಳ್ರಿ, ಕೊಡಲ್ಪಡುತ್ತದೆ ಅಂತೇಳಿ ವಾಕ್ಯದಲ್ಲಿ ಮಾಡ್ತೇವೆ. ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಭಯಪಡಿರಿ, ಪಾಪ ಮಾಡಬೇಡ್ರಿ, ಮೌನವಾಗಿರ್ರಿ. ಹಲ್ಲೆಲೂಯಾ. ಭಯಪಡಿರಿ, ಪಾಪ ಮಾಡಬೇಡ್ರಿ. ಭಯಪಡಿರಿ, ಪಾಪ ಮಾಡಬೇಡ್ರಿ. ಯಾರಿಗೆ ಹೇಳ್ತಿರೋದು? ತನ್ನನ್ನು ಪ್ರತ್ಯೇಕಿಸಿಕೊಂಡಂತ ತನ್ನ ಮಕ್ಕಳಿಗೆ. ಹಲ್ಲೆಲೂಯಾ. தனக்கென்று பிரித்தெடுக்கப்பட்ட மக்களுக்கு கர்த்தர் சொல்றார். தமிழ் என்ன சொல்லுதுப்பா? 4வது வசனம், நீங்கள் கோபம் கொண்டாலும் பாவம் செய்யாதிருங்கள். பாவம் செய்யாதிருங்கள். உங்கள் படுக்கையிலே போதும். தமிழிலே கோபம் செய்தாலும் பாவம் செய்யாமல் இருங்கள். ಕೋಪ ಮಂತು ತಿಟ್ಕೊಳ್ರಿ. ಆ ಕೋಪ ಬಂದಾಗಲೇ ನಾವು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು. ಆ ಕೋಪ ಬಂದಾಗಲೇ ಕೆಟ್ಟ ಮಾತೆಲ್ಲ ಹೊರಗೆ ಬರೋದು. ಆ ಕೋಪ ಬಂದಾಗಲೇ ನೋಡು ನಾವು ಹಳೆ ಥರ ಮುರುಗ ಹಾಕ್ಬಿಡ್ತೀವಿ ನೋಡು ಅನ್ನೋದು. ಹಲ್ಲೆಲೂಯಾ. ತಮಿಳಲ್ಲಿ ಬಾರಿಸ ಕೋಪ ಮಾಡಿದರು ಪಾಪಂ செய்யாதிருங்கள். ಅದೇ ರೀತಿ ನಾವು ಕನ್ನಡ ಸೇರಿಸ್ಕೊಳ್ಳೋಣ. ಕೋಪ ಮಾಡಿದರು ಪಾಪ ಮಾಡಬೇಡ. ಪಾಪ ಮಾಡಬೇಡ. ಕೋಪ ಬಂತಂತ ಏನೇನೋ ಮಾತಾಡಬೇಡ. ಈ ಕೋಪ ನಮ್ಮನ್ನು ತಗೊಂಡೋಗಿ ಎಲ್ಲೋ ನಿಲ್ಲಿಸ್ಬಿಡುತ್ತೆ. ಈ ಕೋಪ ತೆಗೆದುಕೊಂಡು ನಮ್ಮನ್ನು ಎಲ್ಲೋ ಸಿಗಿಸ್ಬಿಡುತ್ತೆ. ಹಲ್ಲೆಲೂಯಾ. ಕೋಪ ಬಂದೆಷ್ಟೋ ಜನ ತನ್ನನ್ನು ತಾನೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಕೋಪ ತಡೀಲಿಕ್ಕಾಗದೆ ಇಂಥ ಬಾಳದ ಇಂಥ ನಡೆಯದ ಬೇಡ ಇಂಥ ಜೀವನನೇ ಅಂತೇಳಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಭಯಪಡ್ರಿ, ಪಾಪ ಮಾಡಬೇಡ್ರಿ. ಕೋಪ ಬಂದ್ರು ಪಾಪ ಮಾಡಬೇಡ್ರಿ. ವಾಕ್ಯ ಹೇಳುತ್ತೆ, ಮೌನವಾಗಿ. ಕೋಪ ಬಂದಾಗ ಸೈಲೆಂಟ್ ಆಗ್ಬಿಡ್ರಿ. ಆ ಕೋಪ ಬಂದಾಗ ಮನಸ್ಸಲ್ಲೇ ಸೋದ್ರಪ್ಪ ಶೈತಾನ ನನ್ನನ್ನು ಬಿಟ್ಟು ನನಗೆ ಕೋಪ ಬರ್ಸ್ಬೇಡ, ನನಗೆ ಸಿಟ್ಟು ಬರ್ಸ್ಬೇಡ. ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು. ಹಲ್ಲೆಲೂಯಾ. ಮೌನವಾಗಿರ ಅಂತೇಳಿ ಮನಸ್ಸಲ್ಲೇ ಆ ನಮ್ಮನ್ನು ಬಿಟ್ಟು, ನಮ್ಮ ಶರೀರ, ನಮ್ಮ ಪ್ರಾಣಾತ್ಮ, ದೇಹವನ್ನು ಬಿಟ್ಟು ಹೋಗುವಂತೆ ಅದಕ್ಕೆ ನಾವು ಕಟ್ಲೆ ಇಡಬೇಕಂತೆ. ಹಲ್ಲೆಲೂಯಾ. ಅದರಿಂದ ಹಾಸಿಗೆ ಮೇಲೆ ಇರುವಾಗಲೇ ಹೃದಯದಲ್ಲಿ ಆಲೋಚಿಸ್ಕೊಳ್ರಿ, ಇನ್ಮೇಲೆ ನಾನು ಯಾಕೆ ಕೋಪ ಮಾಡಬೇಕು, ನಾನು ಯಾಕೆ ಪಾಪ ಮಾಡಬೇಕು, ನಾನು ಯಾಕೆ ಮಾತಾಡಬೇಕು. ಕೋಪ ಮಾಡಿದರೂ ಪಾಪ ಮಾಡಬೇಡ. ಮೌನಿಯು ಮತ್ತವಂತ ಅಂತೇಳಿ ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ. ಮೌನವಾಗಿರೋದೇ ಉತ್ತಮ. ಹಲ್ಲೆಲೂಯಾ. ಅದರಿಂದ ನಾವು ಭಾಳ ಎಚ್ಚರ ವಹಿಸಿರೋಣ, ಭಾಳ ಎಚ್ಚರಿಕೆಯಿಂದ ಜೀವಿಸೋಣ. ಯಾಕಂದರೆ ನಮ್ಮನ್ನು ದೇವರು ತನಗೋಸ್ಕರ ಪ್ರತ್ಯೇಕ ಮಾಡಿದ್ದಾರೆ ಎಂಬುದನ್ನು ಮಾತ್ರ ನಮ್ಮಲ್ಲಿ ನಂಬಿಕಲಿ. கர்த்தர் தமக்கென்று நம்மளை தன் சொந்த ஜனமாய் மாற்றிக்கொண்டார் என்றது ஞாபகத்தை வைத்து கொண்டு கோபம் பண்ணுங்க. ஞாபகத்தை வைத்து பாவம் செய்யுங்க.
ಜ್ಞಾಪಕ ಇಟ್ಕೊಳ್ರಿ, ನಮ್ಮನ್ನ ದೇವರು ಸ್ವಕೀಯ ಜನರಾಗಿ ತನಗೋಸ್ಕರ ಪ್ರತ್ಯೇಕಿಸಿಕೊಂಡಂತ ಮಕ್ಕಳಾಗಿರೋದರಿಂದ ನಾವು ಕೋಪ ಬಂದಾಗಲೂ ಪಾಪ ಮಾಡದಂತೆ. ಹಲ್ಲೆಲೂಯ. ಕೋಪ ಬಂದಾಗಲೂ ಏನು ಮಾಡ್ಬೇಕಂತೆ? ಭಯಪಡಿರಿ, ಪಾಪ ಮಾಡಬೇಡ್ರಿ. ಕೋಪಕ್ಕೆ ಸ್ಥಳ ಕೊಡಬೇಡ. ಕೋಪ ಬಂದಂದ್ರೆ ಪಾಪ ಬರುತ್ತೆ. ಸಿಟ್ಟು ಬಂತು ಫಾಸ್ಟೇ ಹೋಗಿ ಕುಡಿದ್ಬಿಟ್ಟೆ. ಸಿಟ್ಟು ಬಂತು ಫಾಸ್ಟೇ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ. ಹಲ್ಲೆಲೂಯ. ಈ ಸೈತಾನ ಕೋಪ ತಂದು ಪಾಪ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಗಂಡ ಹೆಂಡತಿ ಜಗಳ ತಂದು ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಮಾಡಿಬಿಡ್ತಾನೆ. ಇಲ್ಲ ಗಂಡ ಬೇಜಾರಾಗಿ ನಾನು ಕುಡಿದ್ಬಿಟ್ಟೆ ಫಾಸ್ಟೇ, ಅವ್ರು ಭಯಂಕರ ಜಗಳ ಮಾಡಿದ್ಲು. ಅದಕ್ಕೆ ಹಲ್ಲೆಲೂಯ ಹೇಳ್ರಿ. ನಮ್ಮನ್ನು ಯಾಕೆ ಪ್ರತ್ಯೇಕಿಸಿದ್ದಾರೆ? ನಮ್ಮನ್ನು ಯಾಕೆ ಹೆಸರು ಕರೆದಾರೆ? ಸರಪ್ ಕುಡಿಯಕ್ಕ, ಓಸಿ ಆಡಕ್ಕ, ಇಸ್ಪೀಟ್ ಆಡಕ್ಕ, ಮೋಸ ಮಾಡಕ್ಕ, ಪಾಪ ಮಾಡಕ್ಕ, ಅಕ್ರಮ ಮಾಡಕ್ಕ ನಮ್ಮನ್ನು ಸ್ವಕೀಯ ಜನರಾಗಿ ಕರೆದುಕೊಂಡಿದ್ದಾರೆ. ತನ್ನ ಸ್ವಂತ ಜನರಾಗಿ ನಮ್ಮನ್ನು ಸ್ವೀಕರಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮನ್ನು ಕರೆದರು. ಅದಕ್ಕೆ ನಮಗೆ ಕಲ್ವಾರಿ ಶಿಲ್ಬೆಲಿ ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆ ಜಡಿಲ್ಪಟ್ಟು ರಕ್ತ ಚೆಲ್ಲಿದ್ರು. ಆತನ ಪಟ್ಟಂತ ಬಾಧೆಗಳನ್ನು ನಾನು ನೆನೆಸುವಾಗ ಹಲ್ಲೆಲೂಯ ಭಯಂಕರವಾದದ್ದು. ನಮ್ಮನ್ನು ತನಗೆ ಸ್ವಕೀಯ ಜನರಾಗಿ, ತನ್ನ ಸ್ವಂತ ಜನರಾಗಿ ನಮ್ಮನ್ನು ಬದಲಾಯಿಸಿ, ಕೋಪ ಬಂದರು ಪಾಪ ಮಾಡದಂತೆ ಭಯಭಕ್ತಿ ಉಳ್ಳವರಾಗಿರಲಿ. ಕರ್ತನ ಭಯವೇ ಜ್ಞಾನಕ್ಕೆ. ನೀನು ಅಷ್ಟು ದೇವರಿಗೆ ಭಯಪಡ್ತೀವೋ ಅಷ್ಟು ನೀ ಜ್ಞಾನವಂತನಾಗ್ತಾ ಇರ್ತೀಯ, ನೀನು ಜ್ಞಾನವಂತಿ ಆಗ್ತಾ ಇರ್ತೀಯ. ಹಲ್ಲೆಲೂಯ. ಅದರಿಂದ ನಾವು ಎಚ್ಚರ ವಹಿಸಿರೋಣ. ದೇವರ ಮಹಿಮೆಗಾಗಿ, ಘನತೆಗಾಗಿ ಜೀವಿಸೋಣ. ಇವತ್ತು ರಾತ್ರಿ ಭೋಜನ ಇರೋದರಿಂದ 1-2-3 ವಾಕ್ಯ ರಾತ್ರಿ ಭೋಜನವನ್ನು ಕುರಿತು ಹೊಸದಾಗಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ. ಅವರಿಗೆ ಈ ವಾಕ್ಯ ರಾತ್ರಿ ಭೋಜನ ಅಂದ್ರೆ ಏನು, ಅದರ ಅನುಭವ ಏನು, ಅದರ ಅರ್ಥ ಏನಂತೇಳಿ ತಿಳ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಾಕ್ಯವನ್ನು ಓದೋಣ. ಯೋಹಾನ ಬರೆದ ಸುವಾರ್ತೆ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. அதற்கு இயேசு அவர்களை நோக்கி, நீங்கள் மனுஷகுமாரனுடைய மாம்சத்தை புசியாமலும் அவருடைய இரத்தத்தை பானம் பண்ணாமலும் இருந்தால் உங்களுக்குள்ளே ஜீவன் இல்லை என்று மெய்யாகவே மெய்யாகவே உங்களுக்கு சொல்லுகிறேன். உங்களுக்குள்ள ஜீவன் இல்லை என்று மெய்யாகவே மெய்யாகவே உங்களுக்கு சொல்கிறேன். ಅಂದರೆ ನೀವು ಆತನ ದೇಹವನ್ನು, ಆತನ ರಕ್ತದಲ್ಲಿ ನೀವು ಪಾಲುಗಾರ, ಆತನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೇನಿಲ್ಲ, ಜೀವವಿಲ್ಲ. ಹಲ್ಲೆಲೂಯ. ಅಂದ್ರೇನು? ನಾವು ಸತ್ರು ಬದುಕುವರಾಗಿದ್ದೇವೆ. ಅಲ್ಲೆಲ್ಲ ಹೇಳ್ರಿ, ನಾವು ಸತ್ರು ಬದುಕೋರು, ಆದರೆ ನಾವು ಸತ್ ಮೇಲೆ ಬದುಕಲ್ಲ. ನಾವು ಜೀವವಿಲ್ಲದವರಾಗಿರ್ತೇವೆ, ನಿರ್ಜೀವವಾಗಿ ಮಾರ್ಪಡ್ತೇವೆ, ನ್ಯಾಯ ತೀರ್ಪಿಗಾಗಿ ಕಾಯಲ್ಪಡುತ್ತೇವೆ. ನ್ಯಾಯ ತೀರ್ಪು ಬಂದಾಗ ಬೆಂಕಿ ಗಂಧಕುರೆ ಕೆರೆ ನಮಗೆ ಸಿದ್ಧವಾಗಿದೆ. ನರಕದಲ್ಲಿ ಕಚ್ಚವುಳ್ಳ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಈ ರಾತ್ರಿ ಭೋಜನ ಅಂದರೆ ಏನಂದರೆ ಆತನ ಶರೀರ, ಆತನ ಮಾಂಸವನ್ನು ತಿನ್ನೋದು, ಆತನ ರಕ್ತವನ್ನು ಕುಡಿಯುವುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನಮಗೆ ಜೀವ ಇರಬೇಕಾದ್ರೆ ರಾತ್ರಿ ಭೋಜನ ತೆಗೆದುಕೊಳ್ಬೇಕು. ನಿನ್ನ ಮುಂದೆ ಆ ಪಾತ್ರೆ ದಾಟೋದಾಗ ನಿನ್ನ ಮನಸ್ಸು ಕುದಿಬೇಕು, ನಿನ್ನ ಮನಸ್ಸು ಬಾಧೆ ಪಡಬೇಕು, ನಿನ್ನ ಮನಸ್ಸು ನೋವು ಪಡಬೇಕು. ಅಯ್ಯೋ, ಈ ತಿಂಗಳು ನಾನು ರಾತ್ರಿ ಭೋಜನ ತೆಗೆದೆ, ನನ್ನ ಮುಂದೆ ಹೋಗ್ತಾ ಇದ್ದಲ್ಲ, ಆತನ ದೇಹ, ಆತನ ಸರಿ ರಕ್ತ ನನ್ನ ಮುಂದೆ ದಾಟಿ ಹೋಗ್ತಾ ಇದ್ದಲ್ಲ. ಆ ನೋವು ಬರಬೇಕು, ಆ ಬಾಧೆ ಬರಬೇಕು, ಆ ಸಂಕಟ ಬರಬೇಕು. ಅಯ್ಯೋ, ನಾನು ಯಾಕಾದ್ರೂ ಈ ಸಲ ಕಳ್ಕೊಂಬಿಟ್ನು, ಯಾಕಾದ್ರೂ ಈ ರಾತ್ರಿ ಭೋಜನ ಭಾಗಿಗಳಾಗದೆ ಹೋಗ್ಬಿಟ್ನು ಅನ್ನೋ ಬಾಧೆ, ನೋವು ನಮ್ಮನ್ನು ಆವರಿಸ್ಬೇಕು. ಇಲ್ಲಾಂದ್ರೆ ನಮಗೆ ಜೀವ ಇಲ್ಲ. ಹಲ್ಲೆಲೂಯ. ನೀ ರಾತ್ರಿ ಭೋಜನ ತೆಗೆದ್ರೇನು ತೆಗಿಲಿಲ್ದ್ರೇನು ನಿನ್ನ ಮುಂದೆ ನಾನು ಪಾತ್ರೆ ತೆಗೆದುಕೊಂಡು ಹೋಗ್ತೇನೆ. ತಗೊಳ್ಳೋದು ಬಿಡೋದು ಯಾರ ಕೆಲಸ? ಯಾರದು? ನಿಮ್ಮದೇ. ನೀವು ತಕ್ಕೊಂಡ್ರೆ ನಿಮಗೆ ಜೀವ, ನೀವು ತಕ್ಕೊಳ್ಳಿಲ್ಲ ಅಂದರೆ ಸತ್ತವರಿಗೆ ಸಮ. ಹಲ್ಲೆಲೂಯ. ಅದಕ್ಕೆ ಭಯಪಡಿರಿ, ಪಾಪ ಮಾಡಬೇಡ್ರಿ. ನೀ ಪಾಪ ಮಾಡಿದ್ರೇನೆ ನಿನ್ನ ಪಾತ್ರೆ ಮುಂದೆ ಹೋಗುವಾಗ
ಬರೋ ತಿಂಗಳು ಯಾಕೆ ತಗೋತೀಯ? ಬರೋ ತಿಂಗಳು ತಗೊಂಡ್ಬಿಟ್ರೆ ಪರಿಶುದ್ಧವಾಗಿಬಿಡ್ತೀರಾ? ಪರಿಶುದ್ಧ ಆಗ್ಬಿಡ್ತೀರ? ಬರೋ ತಿಂಗಳು ತಗೊಂಡ್ಬಿಟ್ರೆ அடுத்த மாதம் எடுத்துக்கிறேன். அடுத்த மாதம் பரிசுத்தமாடுவியா நீ? எப்படி பரிசுத்தாவ? எந்த விதத்தில் பரிசுத்தாவ? ಯಾವ ರೀತಿಯಲ್ಲಿ ನೀನು ಪರಿಶುದ್ಧವಾಗ್ತೀಯಾ? ನೀನು ಭಯಪಟ್ಟು ನೀನು ಭಯಭಕ್ತಿಯಿಂದ ನಡಿಲೇಬೇಕು. ನೀ ರಾತ್ರಿ ಭೋಜನ ತೆಗೆದುಕೊಳ್ಳೇಬೇಕು. ಅಲ್ಲೆಲ್ಲೂ ಹೇಳ್ರಿ, ಇಲ್ಲಂದ್ರೆ ನಮಗೆ ಜೀವ ಇಲ್ಲ. ಸತ್ಯ ಹೆಣಕ್ಕೆ ಸಮಾನರು ನಾವು, ಸತ್ಯ ಹೆಣಕ್ಕೆ ಸಮಾನರು ನಾವು. ಅದರಿಂದ ನಾವು ಎಚ್ಚರ ವಹಿಸಿರೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 26ನೇ ವಾಕ್ಯವನ್ನು ಓದೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. அவர்கள் போஜனம் பண்ணுகையில் இயேசு அப்பத்தை எடுத்து ஆசீர்வதித்து அதை பிட்டு சீசர்களுக்கு கொடுத்து நீங்கள் வாங்கி புசியுங்கள், இது என்னுடைய சரீரமாயிருக்கிறது என்றார். பின்பு பாத்திரத்தை எடுத்து ஸ்தோத்திரம் பண்ணி அவர்களுக்கு கொடுத்து நீங்கள் எல்லோரும் பானம் பண்ணுங்கள், இது பாவ மன்னிப்பு உண்டாகும் ஒழிய அநேகருக்காக சித்தப்படுத்துகிற உடன்படிக்கைக்குரிய என்னுடைய ரத்தமாய் இருக்கிறது. ಆಮೆನ್. ಹಲ್ಲೆಲೂಯಾ. ಇದು ಏನಂದ್ರೆ ಆತನ ದೇಹವನ್ನು ರಕ್ತವನ್ನು ಆತನು ಸ್ತೋತ್ರ ಮಾಡಿ ಪಾತ್ರೆಯನ್ನು ತಿನ್ನಿರಿ, ಇದು ನನ್ನ ದೇಹ ಅಂತ ಪಾತ್ರೆ ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ನೀವೆಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. ಹಲ್ಲೆಲೂಯಾ. ಯಾರ ರಕ್ತ? ಯೇಸುವಿನ ರಕ್ತ, ಯೇಸುವಿನ ರಕ್ತ. ಅದಕ್ಕೆ ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವಂಥ ರಕ್ತ. ಹಲ್ಲೆಲೂಯಾ. ನಮ್ಮ ಪಾಪದಿಂದ ಬಿಡುಗಡೆ ಆಗೋದಕ್ಕೆ ನಾವು ದೀಕ್ಷಾಸ್ಥಾನ ತೆಕ್ಕೊಂಡು ಪವಿತ್ರಾತ್ಮನ ಅಭಿಷೇಕ ಎಲ್ಲ ಹೊಂದ್ಕೊಂಡ್ವಿ. ನೀನು ಮತ್ತೆ ರಕ್ಷಣೆ ಹೊಂದಿ ನೀನು ಪಾಪ ಮಾಡೋಕ್ಕೆ ಪ್ರಯಾಸ ಪಟ್ಟರೆ, ಪಾಪ ಮಾಡೋದಕ್ಕೆ ಪ್ರಯಾಸ ಪಡೋದಾದ್ರೆ ಅಲ್ಲೆಲ್ಲೂ ಹೇಳ್ರಿ, ಹಾಗೆ ಮತ್ತೆ ಯೇಸುಸ್ವಾಮಿ ಸಿಲ್ವೆ ಜಡಿಯಲ್ಪಡಬೇಕಾಗತ್ತೆ. ಯೇಸುಸ್ವಾಮಿ ಮತ್ತೆ ಸಿಲ್ವೆಲ್ ಜಡಿಯಲ್ಪಡಬೇಕಾಗತ್ತೆ. ಒಂದು ಪಾನ್ಪರಕ್ಕೆಗೋಸ್ಕರ, ಒಂದು ಬೀಡಿಗೋಸ್ಕರ ಪವಿತ್ರ ರಾತ್ರಿ ಭೋಜನ ಬಿಡ್ತಾ ಇದ್ದೀವಿ. ಒಂದು ಸುಳ್ಳು ಮಾತಿಗೋಸ್ಕರ ಪವಿತ್ರ ರಾತ್ರಿ ಭೋಜನ ಬಿಡ್ತಾ ಇದ್ದೀವಿ. ಒಂದು 5 ರೂಪಾಯಿ, 100 ರೂಪಾಯಿ, 1000 ರೂಪಾಯಿಗೆ ನಾವು ಸುಳ್ಳು ಹೇಳಿ ಪವಿತ್ರ ರಾತ್ರಿ ಭೋಜನವನ್ನು ಬಿಡ್ತಾ ಇದ್ದೀವಿ. ಜೀವಸ್ವರೂಪನಾದ ದೇವನ ರಕ್ತವನ್ನು ಅಸಡ್ಡೆ ಮಾಡ್ತೇವೆ. ಅಸಡ್ಡೆ ಸೇರೋ ರಾವ್ ಭೋಜನತೆ ಅಲ್ಲೆಲ್ಲ ಹೇಳ್ರಿ, ಅಸಡ್ಡೆ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಜೀವವಿದೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಜವಾಗಿ ಹೇಳ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿದೇ ಹೋದರೆ ನಿಮ್ಮೊಳಗೇನಿಲ್ಲ, ಜೀವವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದನೇ ಸ್ವಾಮಿ ಡೈರೆಕ್ಟಾಗಿ ಹೇಳ್ತಾರೆ, ಇದು ನನ್ನ ದೇಹ ಎತ್ತಕೊಂಡು ಊಟ ಮಾಡಿರ್ತೀರಿ, ಸ್ತೋತ್ರ ಮಾಡಿ ಮುರಿದ ಶಿಷ್ಯರಿಗೆ ತಕ್ಕೊಂಡು ತಿನ್ರಿ, ಇದು ನನ್ನ ದೇಹ. ಆಮೇಲೆ ಅದೇ ರೀತಿ ಪಾತ್ರೆ ಎತ್ತಿ, ಈ ಪಾತ್ರೆ ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆ ಸೂಚಿಸ್ತದೆ, ನೀವು ಅದನ್ನು ಪಾನ ಮಾಡುವಾಗೆಲ್ಲ ನನ್ನ ನೆನೆಸ್ಕೊಳ್ರಿ ಅಂತ ಕೋರಿಂತಿದ್ದಲ್ಲ ನಾವು ಓದ್ತೇವೆ. ಹಲ್ಲೆಲೂಯಾ. ಅದನ್ನು ಪವಿತ್ರ ರಾತ್ರಿ ಭೋಜನ ಅಂದ್ರೇನು? ಏನೋ ಬಂದ್ವಿ, ಪಾಸ್ಟ್ರು ಕೊಟ್ಟರು, ಏನೋ ಕುಡಿದ್ವಿ, ಓದ್ವಿ, ನ್ಯಾಯ ತೀರ್ಪು, ಜೀವ ಇಲ್ದಾಗ ಹೋಗ್ಬಿಡತ್ತೆ. ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾನು ಯಾರೋ, ನಾನು ಅರಿಯೇ. ನಿನ್ನ ಹೆಸರು ದೆವ್ವ ಬಿಡಿಸಿಲ್ವಾ? ನಿನ್ನ ಹೆಸರು ಪ್ರಾರ್ಥನೆ ಮಾಡಿಲ್ವಾ? ನಿನ್ನ ಹೆಸರು ಸಾಕ್ಷಿ ಕೊಟ್ಟಿಲ್ವಾ? ನಿನ್ನ ಹೆಸರಲ್ಲಿ ಅದ್ಭುತಗಳು ಮಹತ್ಕಾರ್ಯಗಳು ಮಾಡಲಿಲ್ವಾ? ನಿಮ್ಮ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡಲಿಲ್ವಾ? ನಿಮಗೆ ದಶಭಾಗ ಕಾಣಿಕೆಗಳನ್ನೆಲ್ಲ ಕೊಟ್ಟಿಲ್ವಾ? ನಾನೇ ಅದು ಅಂತ ಹೇಳಿದ್ರೆ ನಿಮ್ಮನ್ನು ನಾನು ಅರಿಯೇ ಎಂಬುದಾಗಿ ಹೇಳುವಂಥ ಮಾತನ್ನು
ಮಾಡುವಂಥ ಮಾತನ್ನ ನಾ ದೇವ್ರ ವಾಕ್ಯದಲ್ಲಿ ಕೇಳ್ತಾ ಇರ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 54ನೇ ವಾಕ್ಯ ಹೇಳುತ್ತೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. என் மாம்சத்தை புசித்து என் ரத்தத்தை பானம் பண்ணுகிறவனுக்கு நித்திய ஜீவன் உண்டு. நான் அவனை கடைசி நாளில் எழுப்புவேன். ಆಮೆನ್. ಹಲ್ಲೆಲೂಯಾ. ಕಡೆಯ ದಿನದಲ್ಲಿ ನಾನು ನಿಮ್ಮನ್ನ ಎಬ್ಬರಿಸ್ತೇನೆ. ಯಾರು ಹೆಂಗೆ ಎಬ್ಬರಿಸ್ತಾರಂತೆ? ನಾವು ಸತ್ತು ಸಮಾಧಿ ಮಾಡಲ್ಪಟ್ರು, ಹಲ್ಲೆಲೂಯಾ, ಮತ್ತೆ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುವಾಗ ನಾವೆಲ್ಲ ಸತ್ತವರಾದ ನಾವೆಲ್ಲರೂ ಏನಾಗ್ತೇವೆ? ಜೀವ ಹೊಂದಿ ದೇವರ ಸನ್ನಿಧಿಗೆ ಸತ್ತವರು ಮೊದಲನೇದಾಗಿ ಎದ್ದು ಬರ್ರು. ಹೆಂಗೆ ಎದ್ದು ಬರ್ತೀಯ? ಆ ಜೀವ ನಮ್ಮಲ್ಲಿ ದೇವರು ಇಟ್ಟಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ, ಆ ತುತ್ತೂರಿ ಕೇಳಿದ ಜೀವ ಸೈಂಕ್ ಅಂತ ಒಳಗೆ ಬಂದ್ಬಿಡುತ್ತೆ, ಒಳಗೆ ಸೇರ್ಕೊಂಡ್ಬಿಡುತ್ತೆ. ತುತ್ತೂರಿ ಊದಲ್ಪಟ್ಟಿದ್ದು ನಾವು ಎತ್ತಲ್ಪಡ್ತೇವೆ. ಸತ್ತವರು ಮೊದಲನಾಗಿ ಎದ್ದಲ್ ಬರ್ರು. ಹೆಂಗೆ ಎದ್ದೇಳ್ತಾರೆ? ಆ ಜೀವ ನಮ್ಮಲ್ಲಿ ಇರೋದ್ರಿಂದ. ಅಲ್ಲೆಲ್ಲೂಯ. ನಾವು ಸತ್ತರು ಬದುಕುತ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸತ್ತು ಉಣ್ಣಲ್ಪಟ್ಟರು ನಾವು ಬದುಕಿಕೊಂಡೇ ಇರ್ತೇವೆ, ನಾವು ಬದುಕಿಕೊಂಡೇ ಇರ್ತೇವೆ. ಲಾಜರನು ಸತ್ತಾಗ ದೇವರು ಅಬ್ರಾಹ್ಮನ ದೂತರು ತೆಗೆದುಕೊಂಡು ಅಬ್ರಾಹ್ಮನ ಎದೆಯಲ್ಲಿ ಒದಗಿಸಿದ್ರು. ಅಬ್ರಾಹ್ಮನ ಹಾಯಾಗಿ ದೇವರು ಅಬ್ರಾಹ್ಮನ ಎದೆಯಲ್ಲಿ ಹೊರಕೊಂಡಿದ್ದ. ಐಶ್ವರ್ಯವಂತನು ಸತ್ತ, ಅವನ ಜೀವಂತವಾಗಿದ್ದ. ಅಲ್ಲೆಲ್ಲೂಯ. ಆದರೆ ಬೇಯ್ತಾ ಇದ್ದ, ಬೆಂಕಿ ಗಂಧಕುರ ಕೆರೆಯಲ್ಲಿ ಬೇಯ್ತಾ ಇದ್ದ. ಅಪ್ಪ, ಆ ಲಾಜರನ ಕಳಿಸಿ ಒಂದನಿ ನೀರು ಬಿಟ್ಬಿಡು ಸಾಕು, ನನಗೆ ಒಂದನಿ ನೀರು ಬಿಟ್ಬಿಡ್ಲಿ ಸಾಕು. ಅಲ್ಲೆಲ್ಲೂಯ. ಇಲ್ಲಿರೋರು ಅಲ್ಲಿ ಬರೋಕ್ಕಾಗಲ್ಲ, ಅಲ್ಲಿರೋರು ಇಲ್ಲಿ ಬರೋಕ್ಕಾಗಲ್ಲ ನೈನಾ. ಯಾಕಂದರೆ ಆತನ ರಕ್ತವನ್ನು ಮಾಂಸವನ್ನು ತಿಂದು ನೀನು ನಿತ್ಯ ಜೀವನ ಹೊಂದಿಕೊಳ್ಳದೆ ನೀನಿಷ್ಟ ಬಂದಂತೆ ಬದುಕಿ ಬಾಳಿ ಪಾಪದಲ್ಲೂ ಶಾಪದಲ್ಲೂ ಜೀವಿಸ್ತಿ. ಪಾಪದ ಸಂಬಳ ಮರಣ, ನರಕದಲ್ಲಿ ಬೇಯ್ತಿದ್ಯಪ್ಪ. ಬೇಯ್ ಸ್ವಾಮಿ, ಇನ್ನೂ ಚೆನ್ನಾಗಿ ಬೈಲಿ, ಇನ್ನೂ ಉಳಲ್ಲ ಕಚ್ಚಲಿ. ಅಲ್ಲೆಲ್ಲೂಯ. ಅದರಿಂದ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ 1 ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದುವಾಗ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಕ್ರಿಸ್ತನಲ್ಲಿ ಸತ್ತವರು ಮೊದಲನೇದಾಗಿ ಎದ್ದು ಬರುವರು. கிறிஸ்துக்குள் மரிக்கிறவர்கள் முதன்மையாக எழுந்திருப்பார்கள். ஏனெனில் கர்த்தர் தாமே, அது மாத்திரம் படிப்பா, கிறிஸ்துக்குள் மரித்தவர்கள் அதே வசனம் தான். கிறிஸ்துவுக்குள் மரித்தவர்கள் முதலாவது எழுந்திருப்பார்கள். ಆಮೆನ್. போதும். ಕ್ರಿಸ್ತನಲ್ಲಿ ಸಾಯೋರು ಮೊದಲದಾಗಿ ಆ ಜೀವ ಇರುತ್ತೆ. ಈ ಪವಿತ್ರಾತ್ರಿ ಭೋಜನ ಅಂದ್ರೇನು? ಆತನ ದೇಹ, ಆತನ ರಕ್ತ ಅಂದ್ರೇನು? ಅದು ಪರಿಶುದ್ಧವಾದದ್ದು. ಪರಿಶುದ್ಧವಾದ ದೇವಾದಿ ದೇವನ ಶರೀರವನ್ನ, ರಕ್ತವನ್ನ ನಾವು ಭಾಗಿಗಳಾಗ್ತಾ ಇದ್ದೇವೆ. ಅಲ್ಲೆಲ್ಲೂ ಹೇಳ್ರಿ. ಕೆಲವರು ಹೇಳ್ತಾರೆ ರಾತ್ರಿ ಭೋಜನ ಏನೋ ಲೆಕ್ಕಕ್ಕಿಲ್ಲ ಅಂತಾರೆ. ಹಂಗೆ ಮಾಡಿ ನೋಡ್ರಿ, ನರಕಕ್ಕೆ ಹೋಗ್ತೀವಿ ನಾವು. ವಾಕ್ಯ ಸುಳ್ಳಾಗಲ್ಲ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದ್ರೆ ವಾಕ್ಯ ನಮ್ಮ ಮುಟ್ಟಿಗೆ ಮಾತನಾಡ್ತಾ ಇದೆ. ನಾನಾ ಮಾತಾಡ್ತಿದ್ದೀನಿ, ಯೇಸುಸ್ವಾಮಿ ಮಾತುಗಳು ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಅವರುடைய ವಚನ நம்மளோடு பேசிக்கொண்டிருக்கிறது. ಅದರಲ್ಲೇ 6ನೇ ಅಧ್ಯಾಯ 65ನೇ ವಾಕ್ಯ ಓದಲ್ಲ, 66ನೇ ವಾಕ್ಯ ಓದ್ರಿ. ಯಾಕೆಂದರೆ ಯೋಹಾನ 6:56, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. என் மாம்சத்தை புசித்து என் ரத்தத்தை பான பண்ணுகிறவன் என்னில் நிலைத்திருக்கிறான், நானும் ಅವನಿಲೇ ನಿಲೆತಿರಿக்கிறேன். ಆಮೆನ್. ಹಲ್ಲೆಲೂಯಾ. ಏನು ಹೇಳುತ್ತೆ ವಾಕ್ಯ? 6:56, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ಆಮೆನ್. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ ಹೇಳ್ರಿ. ಜೋರಾಗಿ ಹೇಳ್ರಿ. ಹಲ್ಲೆಲೂಯಾ. ಏನು ಹೇಳುತ್ತಿಲ್ಲ ವಾಕ್ಯ? 6:56 ಏನು ಹೇಳುತ್ತೆ? ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ನಾವು ಯಾರಲ್ಲಿ ಇರ್ತೀವಂತೆ? ಯೇಸುಸ್ವಾಮಿ ಒಳಗೆ ಇರ್ತೀವಿ. ಹಲ್ಲೆಲೂಯಾ ಹೇಳ್ರಿ. ನಾವು ಯಾರಲ್ಲಿ ಇರ್ತೀವಂತೆ? ಯೇಸು ಕ್ರಿಸ್ತನಲ್ಲಿ ಇರ್ತೀವಿ. ಅವನು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರ್ತಾನೆ. ಆಮೇಲೆ ಏನು ಹೇಳುತ್ತೆ? ನಾನು ಅವನಲ್ಲಿ ಇರುತ್ತೇನೆ. ಹಲ್ಲೆಲೂಯಾ. ನೀವು ನನ್ನಲ್ಲಿಯೂ
ನನ್ನ ವಾಕ್ಯವು ನಿಮ್ಮಲ್ಲಿ, ನಮ್ಮಲ್ಲಿ ಯೇಸು ಇರ್ತಾರೆ, ನಾವು ಯೇಸು ಮೇಲೆ ಇರ್ತೇವೆ. ಅಲ್ಲೆಲ್ಲ ಹೇಳ್ರಿ, ರಾತ್ರಿ ಭೋಜನ ಅದು ಮಹಿಮೆ ಉಳ್ಳದ್ದು. ಅಪ್ಪ ಯಾವಾಗಲೂ ನಮ್ಮೊಟ್ಟಿಗೆ ವಾಸ ಮಾಡ್ತಾರೆ, ಯಾವಾಗಲೂ ವಾಸ ಮಾಡ್ತಾರೆ. எப்போதும் நம்மளோடு கூட இருக்க விரும்புகிறார். ಹಾಗೆ ಅವ ಕೇಳುತ್ತೆ, ಯಾಕೆಂದರೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರ್ತಾನೆ, ನಾನು ಅವನಲ್ಲಿ ಇರ್ತೇನೆ. ನೀ ತಕ್ಕೊಂಡ್ರೆ ನಿನ್ನ ಜೊತೆಗಿರ್ತಾರೆ ತಿಂಗಳೆಲ್ಲ, ನೀ ತಕ್ಕೊಂಡಿಲ್ಲ ಅಂದರೆ ನಿನ್ನನ್ನು ಬಿಟ್ಟು ದೂರ ನಿಲ್ತಾರೆ. ಶೈತಾನ ನೋಡ್ದ, ನನ್ನ ಮಗ ನನ್ನ ಮಗಳು, ಅದಕ್ಕೆ ವಾರ ರಾತ್ರಿ ಭೋಜನ ತೆಗಿಲಿಲ್ಲ. ನಿನ್ನ ಮಕ್ಕಳಾಗಿದ್ರೆ ತಗೊಂಡ್ಬಿಡೋರು, ಇವ್ರು ನನ್ನ ಮಕ್ಕಳು. ನಾನು ಸುಳ್ಳಿಗೆ ಮೂಲ ಬಿದ್ದನು ಶೈತಾನ. ಹಲ್ಲೆಲೂಯ. ಪಾಪಕ್ಕೆ ಮೂಲ ಬಿದ್ದನು ಶೈತಾನ. ಶೈತಾನ ಖುಷಿ ಆಗ್ತಾರೆ, ಏ ಸ್ವಾಮಿ ನಿನ್ನ ಮುಂದೆ ರಾತ್ರಿ ಭೋಜನ ಪಾತ್ರೆ ದಾಟಿ ಹೋಗುವಾಗ ನೀ ತಕ್ಕೊಳ್ಳದೆ ಹೋಗುವಾಗ ಅವ್ರ ಮನಸ್ಸು ಏನಾಗಿರ್ಬೋದು, ಏನಾಗತ್ತೆ, ಅವ್ರ ಉಳ್ಳ ಎಪ್ಪಡಿ ತವಿಕೋ, ಎಪ್ಪಡಿ ಪಡಬಡಕು, ಆ ರೀತಿ ಹೃದಯ ಹೇಗೆ ಪಟಪಡಿಸುತ್ತೆ. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ. ಅದಕ್ಕೆ ಪವಿತ್ರ ರಾತ್ರಿ ಭೋಜನ ಅಂದರೆ ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಅನೇಕ ಸಲ ಪ್ರಸಂಗ ಮಾಡ್ತೀನಿ, ಆದರೂ ನಿಮಗೆ ಜ್ಞಾಪಕಪಡಿಸ್ತಾ ಇದ್ದೀನಿ. ಹೊಸದಾಗಿ ಇನ್ನೇನು 6 ಜನ ದೀಕ್ಷಾ ಸ್ಥಾನ ತೆಗೆದುಕೊಂಡ್ರು, ಅವರು ತಿಳ್ಕೊಳ್ಳಿ, ನಾವು ಮತ್ತೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವರಾಗಿರೋಣ. ಅಲ್ಲೆಲ್ಲೂಯ. ಯಾಕಂದರೆ ದೇವರೊಳಗೆ ನಾವು ನೆಲ ಇರುವಾಗಿರ್ಬೇಕು. ಅವ್ರ ವಾಕ್ಯ ಹೇಳುತ್ತೆ, ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರ್ತಾನೆ, ನಾನು ಅವನಲ್ಲಿರ್ತೇನೆ. ನಮ್ಮಲ್ಲಿರ್ತಾನೆ. ರಾತ್ರಿ ಭೋಜನ ತಗೊಳ್ಳುವಾಗ ಆತನ ದೇಹ ಆತನ ರಕ್ತ ನಿನ್ನೊಳಗೆ ಏನಾಗತ್ತೆ, ಐಕ್ಯವಾಗತ್ತೆ. ಅವ್ರು ನಮ್ಮೊಳಗಿರ್ತಾರೆ, ನಮ್ಮೊಟ್ಟಿಗೆ ವಾಸ ಮಾಡ್ತಾರೆ. ಯಾವಾಗ ನೀನು ಪವಿತ್ರ ಆತ್ಮನ ರಾತ್ರಿ ಭೋಜನಕ್ಕೆ ನೀನು ದೂರ ಮಾಡ್ತೀಯೋ, ದೇವರ ಆಶೀರ್ವಾದ ಪ್ರಸನ್ನತೆಯು ನಮ್ಮನ್ನು ದೂರ ಬಿಟ್ಟು ಹೋಗ್ತಾ ಇರುತ್ತೆ. ಅದರಿಂದ ನಾವು ಕೋಪ ಮಾಡಿದ್ರು ಪಾಪ ಮಾಡದಂತೆ ಒಂದೊಂದು ಕ್ಷಣಕ್ಕೂ ನಾವು ಎಚ್ಚರವಾಗಿದ್ದು, ಕೋಪ செய்தாலும் பாவம் செய்யாத செய்த பாவம் போதும், ಮಾಡಿದ ಪಾಪ ಎಲ್ಲ ಸಾಕು. ಹಲ್ಲೆಲೂಯಾ. 1 ಯೋಹಾನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 24ನೇ ವಾಕ್ಯ ಓದೋಣ. 1 ಯೋಹಾನ 3. ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಹಲ್ಲೆಲೂಯಾ. ನಮ್ಗೆ ಹೆಂಗ್ ಗೊತ್ತಾಗೋದು ಯೇಸು ನಮ್ಮೊಳಗಿದ್ದಾರೆ ಅಂತ ಹೆಂಗ್ ಗೊತ್ತಾಗೋದು? ಅದಕ್ಕೆ ವಾಕ್ಯ ಹೇಳುತ್ತೆ, ಆತನ ಆಜ್ಞೆಗಳನ್ನ ನೀ ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ನಾವು ಆಜ್ಞೆಯನ್ನು ಕೈಗೊಂಡು ನಾನು ಸುಳ್ಳು ಹೇಳಲ್ಲ, ಎಷ್ಟಾದರೂ ನನಗೆ ಏನು ಸಿಗುತ್ತೆ ಅದರಲ್ಲೇ ತೃಪ್ತಿಯಾಗಿರ್ತೇನಪ್ಪ. ಅತಿ ಬೇಡ, ಸುಳ್ಳಾದದ್ದು ನನಗೆ ಬೇಡ, ಅತಿ ಆಸೆ ನನಗೆ ಬೇಡ, ನನಗಪ್ಪ ಏನಿಟ್ಟಿದ್ದಾರೋ ಅದೇ ಸಾಕಂತೇಳಿ. ಹಲ್ಲೆಲೂಯ. ಆತನ ಆಜ್ಞೆಗಳ ಪ್ರಕಾರ ನಾನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ನಾನು ಅನ್ಯಾಯ ಮಾಡಲ್ಲ ಅಂಥೇಳಿ ದೇವರಿಗೆ ಒಪ್ಪಿಸಿಕೊಟ್ಟು ಇರೋದರಲ್ಲೇ ತೃಪ್ತಿಯಾಗಿ, ಇರೋದರಲ್ಲೇ ನಂಬಿಗಸ್ತರಾಗಿ, ಹಲ್ಲೆಲೂಯ, ನಮ್ಮನ್ನು ಕೈ ಚಾಚಕ್ಕೆ ಬಿಡಲ್ಲ. ನೀತಿವಂತನ ಒಂದೊತ್ತು ಆಹಾರಕ್ಕಾಗಿ ಕೈ ಚಾಚಿ ತಿರುಗಿದ್ದನ್ನು ನಾನು ಇದುವರೆಗೂ ಕಂಡೇ ಇಲ್ಲ ಅಂಥೇಳಿ ಒಬ್ಬ ಸಾಕ್ಷಿ ಕೊಡ್ತಾರೆ. ಅದರಿಂದ ಆತನ ಆಜ್ಞೆಗಳಲ್ಲಿ ನಾವು ನಡೆಯುವಾಗ ನಾವು ಆತನಲ್ಲಿಯೂ ಆತ ನಮ್ಮಲ್ಲಿಯೂ ನೆಲೆಗೊಂಡಿರ್ತಾರೆ ಎಂದು ಇದು ಯಾರು ನಮಗೆ ತಿಳಿಸ್ತಾರಂತೆ? ಆತನ ನಮಗೆ ಅನುಗ್ರಹಿಸಿದ ಪವಿತ್ರ ಆತ್ಮದಿಂದಲೇ ನಾವು ತಿಳ್ಕೊಳ್ತೇವೆ. ಹೌದು, ಪವಿತ್ರ ಆತ್ಮನ ಅಭಿಷೇಕ, ಅನ್ಯ ಭಾಷೆಗಳು, ಆ ವರಗಳು ನಮ್ಮಲ್ಲಿ ತುಂಬಿರುವಾಗ ನಾವು ಆತನೊಟ್ಟಿಗಿದ್ದೇವೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪನು, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು, ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡು. 16ನೇ ವಾಕ್ಯ 4:16 ಅದೇ ಕೆಳಗಡೆ ವಾಕ್ಯ 1 4:6 16 4:16 ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ,
தேவரு அவನಲ್ಲಿ ನೆಲೆಗೊಂಡಿದ್ದಾನೆ. தேவன் நம்மோடு வைத்திருக்கிற அன்பை நாம் அறிந்து விசுவாசித்திருக்கிறோம். தேவன் அன்பாகவே இருக்கிறார். அன்பில் நிலைத்திருக்கிறவன் தேவனில் நிலைத்திருக்கிறான், தேவனும் ಅವನಿல் ನಿಲೆತಿರಿಕ್கிறார். ಅಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ದೇವರ ಪ್ರೀತಿ ಸ್ವರೂಪಿಯು, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ. ಆ ಪ್ರೀತಿ ನಮ್ಮಲ್ಲಿರುವಾಗ ದೇವರು ನಮ್ಮಲ್ಲಿ ನೆಲೆಗೊಂಡಿರ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಆ ಪ್ರೀತಿ, ಆತನ ಮೇಲಿರೋ ಅಪಾರವಾದ ಪ್ರೀತಿ ಚೂರು ನಮಗೆ ಕಡಿಮೆ ಆಗಬಾರ್ದು. ಅಲ್ಲೆಲ್ಲೂಯಾ. ದೇವರ ಮೇಲಿರುವಂಥ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಬಾರ್ದು. ಪ್ರೀತಿಯು ಮರಣದಷ್ಟು ಬಲವಾಗಿದೆ ಅಂತ. ಅಲ್ಲೆಲ್ಲೂ ಹೇಳ್ರಿ. ಈ ಲೋಕ ರೀತಿಯ ಪ್ರೀತಿ ಹೆಂಗೆ ಗೊತ್ತಾ? ಅವ್ರು ಪ್ರೀತಿಸಿದ್ರೆ ತಂದೆ ತಾಯಿ ಬದುಕಕ್ಕೆ ಬಿಟ್ಟಿಲ್ಲ, ನಾವು ಸತ್ ಮೇಲೆ ಸ್ವರ್ಗದಲ್ಲಿ ಮದುವೆ ಆಗೋಣ ಅಂತೇಳಿ ಸತ್ತೋಗ್ಬಿಡ್ತಾರೆ ಎಷ್ಟೋ ಜನ. ಅಲ್ಲೆಲ್ಲೂಯಾ. ಪ್ರೀತಿ ಮರಣದಷ್ಟು ಬಹಳ ಒಳ್ಳೆಯದು. ಅದಕ್ಕಿಲ್ದ ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲೆಲ್ಲೂಯಾ, ಪ್ರೀತಿಯು ಬಲವುಳ್ಳದ್ದು, ಬಲವುಳ್ಳ ಒಂದು ಪ್ರೀತಿ. ಸಾಯಕ್ಕೂ ನಾವು ಸಿದ್ಧ ಸ್ವಾಮಿಗೋಸ್ಕರ. ಅಲ್ಲೆಲ್ಲೂ ಹೇಳ್ರಿ. ಅವ್ರ ಪ್ರೀತಿಗಾಗಿ ಸತ್ತು ನರ್ಕಕ್ಕೆ ಹೋಗ್ತಾರೆ, ನಾವು ಕ್ರಿಸ್ತನ ಪ್ರೀತಿಗಾಗಿ ಸತ್ತು ಪರಲೋಕಕ್ಕೆ ಹೋಗ್ತೇವೆ. ಅಲ್ಲೆಲ್ಲೂಯಾ. ಆ ಪ್ರೀತಿಯಲ್ಲಿ ನೆಲೆಸಿರ್ಬೇಕಂತೆ, ಆ ಪ್ರೀತಿಯಲ್ಲಿ ತುಂಬಿಸಲ್ಪಟ್ಟಿರ್ಬೇಕಂತೆ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಆವರಿಸ್ಕೊಂಡಿರ್ಬೇಕಂತೆ. ಅಲ್ಲೆಲ್ಲೂಯಾ. ಅದರಿಂದನೇ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 57-58 ವಾಕ್ಯವನ್ನು ನಾವು ಓದೋಣ. ನಾನು ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸುವನು. ಅಲ್ಲೆಲ್ಲೂಯಾ. ತಂದೆ ಕಳಿಸ್ಕೊಟ್ಟಿದ್ದಾರೆ. ಜೀವ ಸ್ವರೂಪನಾದ ತಂದೆಯು ಯೇಸುಸ್ವಾಮಿ ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಸತ್ತು ಯೇಸುಸ್ವಾಮಿ ಮೃತ್ಯುಂಜಯನಾಗಿದ್ದರು, ತಂದೆಯಿಂದ ಜೀವಿಸ್ತಾ ಇದ್ದಾರೆ. ನಾವೇನು ಮಾಡ್ತೇವಂತೆ? ನನ್ನನ್ನು ತಿನ್ನುವವನು ನನ್ನಿಂದ, ಆತನ ಇದೇ ಪವಿತ್ರ ತ್ರಿಭುಜದಲ್ಲಿ ನಾವು ಬಾಗಿಲುಗಾರರಾಗುವಾಗ ನಾವು ಜೀವಿಸುವರಾಗಿದ್ದೇವೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಅಲ್ಲೆಲ್ಲೂ ಹೇಳ್ರಿ. ಅದೇ 58ನೇ, ಅದ ಕೆಳಗಡೆ 58ನೇ ವಾಕ್ಯದಲ್ಲಿ ನೋಡುವಾಗ, ಪರಲೋಕದಿಂದ ಇಳಿದು ಬಂದ ರೊಟ್ಟಿಯೂ ಇದೆ, ನಿಮ್ಮ ಹಿರಿಯರು ಮನ್ನಾ ತಿಂದು ಸತ್ತರು, ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವನೆಂದು ಹೇಳಿದ. வானத்திலிருந்து இறங்கின அப்பம் இதுவே, இது உங்கள் பிதாக்கள் புசித்த மன்னாவை போலல்ல. அவர்கள் மரித்தோர்களே, இந்த அப்பத்தை புசிக்கிறவனே என்றென்றைக்கும் பிழைப்பான் என்றார். அவர் மரித்தார்கள், இந்த அப்பத்தை புசிக்கிறவன் என்றென்றைக்கும் பிழைப்பான். அல்லேலೂಯಾ. ಈ ಪವಿತ್ರ ರಾತ್ರಿ ಭೋಜನದಲ್ಲಿ ಇಷ್ಟೆಲ್ಲ ರಹಸ್ಯಗಳನ್ನ ದೇವರು ಅಡಕವಾಗಿ ಇಟ್ಟಿದ್ದಾರೆ. ರಾತ್ರಿ ಭೋಜನದೇ ಬರುವಾರ ಎಲ್ಲ ಸಿದ್ಧತೆಯನ್ನು ಬರ್ರಿ. ಅಲ್ಲೆಲ್ಲೂಯಾ. ಯಾಕೆ ಎಚ್ಚರಪಡಿಸ್ತೇವೆ? ಅದು ಪರಿಶುದ್ಧವಾದದ್ದು, ಅದು ಪರಿಶುದ್ಧವಾದದ್ದು. 24 ಹಿರಿಯರು 4 ಜೀವಿಗಳು ಯಾವಾಗಲೂ ಪರಿಶುದ್ಧನು 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 ಅಂತ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತಾರೆ. ಅಲ್ಲೆಲ್ಲೂ ಹೇಳ್ರಿ. ಅಂತ ಪರಿಶುದ್ಧ ದೇವನ ಶರೀರವನ್ನ ಆ ರಕ್ತವದಲ್ಲಿ ನಾವು ಭಾಗಿಗಳಾಗುವಾಗ ನಾವು ಹೆಂಗಿರ್ಬೇಕು? ಇನ್ನೂ ಪರಿಶುದ್ಧರಾಗಿರ್ಬೇಕು, ಇನ್ನೂ ಭಯದಿಂದ, ಇನ್ನೂ ಭಕ್ತಿಯಿಂದ, ಇನ್ನೂ ನಮ್ಮ ಪರಿಶುದ್ಧತೆಯನ್ನು ಕಾಯ್ಕೋಬೇಕು. ಕಣ್ಗಳ ಪರಿಶುದ್ಧತೆ ಕಾಯಬೇಕು, ಕಿವಿಗಳ ಪರಿಶುದ್ಧತೆಯನ್ನು ಕಾಯಬೇಕು, ಮಾತಿನ ನಾಲ್ಗೆಯ ಪರಿಶುದ್ಧತೆ, ಬಾಯಿಯ ಪರಿಶುದ್ಧತೆಯನ್ನು ಕಾಯ್ಕೋಬೇಕು, ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ಕಾಯ್ಕೋಬೇಕು, ನಮ್ಮ ಕೈಗಳನ್ನು ಪರಿಶುದ್ಧತೆಯಲ್ಲಿ ಕಾಯಬೇಕು, ನಮ್ಮ ಕಾಲುಗಳನ್ನ ಪರಿಶುದ್ಧತೆಯಲ್ಲಿ ಕಾಯಬೇಕು. ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲದೆ ಆ ದೇವರನ್ನ ಮಹಿಮೆ ಪಡಿಸೋದಕ್ಕಾಗೋದಿಲ್ಲ. ಪರಿಶುದ್ಧತೆ ಇಲ್ಲದೆ ದೇವರನ್ನ ನಮ್ಮ ಮುಖವಾಗಿ ನೋಡೋಕ್ಕಾಗೋದಿಲ್ಲ. ಸುತ್ತ ಮೆರೆದುಕೊಂಡ ಮನುಷ್ಯ ಭಾಗ್ಯವನ್ನು ದೇವನೇ ದರ್ಶಿಪಾನ. ನಿರ್ಮಲ ಚಿತ್ತರು ಧನ್ಯರು ದೇವರನ್ನ ನೋಡುವರು. ಅಲ್ಲೆಲ್ಲೂಯಾ. ನೋಡುವಂಥ ಅಧಿಕಾರ ಎಲ್ಲ ಫ್ರೀ ಇದೆ. ನಮ್ಮ ಮುಖವಾಗಿ ನೋಡ್ಬೋದು. ಇವಾಗ ಯೇಸುಸ್ವಾಮಿ ನಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ, ಈ ಬಲಿಪೀಠದಲ್ಲಿ ನಿಂತಿದ್ದಾರೆ. ನಾವು ನೋಡೋಕ್ಕಾಗ್ತಾಯಿಲ್ಲ, ನಾವು ಕಣ್ ತೆರೆಯೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ವಾಗ್ದಾನ ಮಾಡಿದ್ದಾರೆ, ಎಲ್ಲಿ 2-3 ಜನರು ನನ್ನ ನಾಮದಲ್ಲಿ ಕೂಡಿ ಬರ್ತಾರೆ, ನಾನು ಅಲ್ಲಿ ಇರ್ತೇನೆ ಅಂತೇಳಿ ನಮ್ಮ ಮಧ್ಯದಲ್ಲಿ ಇದ್ದಾರೆ.
ಮನುಷ್ಯನ ಕಣ್ಣನ್ನು ಬಿಚ್ಚಿದ್ರೆ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಆ ಭಯ, ಆ ಭಕ್ತಿ, ಆ ಪರಿಶುದ್ಧತೆ, ಆ ವಿಧೇಯತೆ ಎಲ್ಲ ಇದ್ದರೆ ನಾವು ಮುಖಾಗಿ ನೋಡ್ಬೋದು. ಅಪ್ಪ ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಮಗಳೇ ಹಿಂಗೆ ಮಾಡು, ಮಗ ಹಿಂಗೆ ಮಾಡು, ಹಿಂಗೆ ಹೋಗು, ಇಲ್ಲಿ ಹೋಗ್ಬೇಡ. ಅಲ್ಲೆಲ್ಲೂಯ್ಯ ಮಾತನಾಡೋ ದೇವರು ನಮ್ಮ ದೇವರು. ಅದರಿಂದ ಅಲ್ಲೆಲ್ಲೂ ಹೇಳ್ರಿ, ಈ ಪವಿತ್ರ ರಾತ್ರಿ ಭೋಜನ ಅಂದ್ರೇನು? ಯೇಸು ಅವರು ನಿಮಗೆ ನಿಜವಾಗಿ ಹೇಳ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಅಲ್ಲೆಲ್ಲೂಯ್ಯ. ಅದರಿಂದಾನೆ ಹೊಸದಾಗಿ ರಾತ್ರಿ ಭೋಜನ ತೆಗೆದುಕೊಳ್ಳುವಂಥ ದೇವ್ರ ಮಕ್ಕಳು ಇದೆಲ್ಲ ಸರಿಯಾಗಿ ನೀವು ಕೇಳಿದ್ದೀರ ಅಂತ ನಂಬ್ತಾನೆ. ಆತನ ರಕ್ತದ ಜೀವ ಇದೆ. ನಾವು ಸತ್ರು ಒಂದಿನ ಆ ರಕ್ತ ನಮ್ಮನ್ನು ಜೀವಂತವಾಗಿ ಎಬ್ಬರಿಸುತ್ತೆ, ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ, ಪರಲೋಕ ರಾಜ್ಯಕ್ಕೆ ನಾವು ಹೋಗ್ತೇವೆ, ಜೀವ ಸ್ವರೂಪನಾದ ದೇವ್ರ ಜೊತೆಗಿದ್ದು ಅಲ್ಲೆಲ್ಲೂಯ್ಯ ಆತನ ನಾವು ಹಾಡಿ ಮಹಿಮೆ ಪಡಿಸೋರಾಗಿದ್ದೇವೆ. ಅದರಿಂದ ಈ ಪವಿತ್ರ ರಾತ್ರಿ ಭೋಜನ ನಮ್ಮ ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದು. ಈ ಪವಿತ್ರ ರಾತ್ರಿ ಭೋಜನ ನಮ್ಮ ನಿತ್ಯ ಜೀವನ ಉಂಟು ಪಂಡ್ರೆ ಪರಿಶುದ್ಧಮಳರಾಗೋದು. அதனால இது பங்கு கொள்ளும்போது பரிசுத்தத்தோடு ಭಯತೋಡು ಭಕ್ತಿಯೋಡು ಪಂಗುಕೊಳ್ಳೋಣ. ಅದರಿಂದ ಈ ಪವಿತ್ರ ರಾತ್ರಿ ಭಾಗಿಗಳಾಗುವಾಗ ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆಯಿಂದಲೂ ನಾವು ತೆಗೆದುಕೊಳ್ಬೋದು. ಅದಕ್ಕೆ ನಿಮಗೆ ಯಾರು ಉಪವಾಸ ಇದ್ದು ಬೇಕಾದರೂ ಬಂದು 3 ದಿನ ಪವಿತ್ರ ರಾತ್ರಿ ಭೋಜನದಲ್ಲಿ ಎಷ್ಟೋ ಮಕ್ಕಳಿದ್ದಾರೆ. ರಾತ್ರಿ ಭೋಜನ ಅಂತ ಹೇಳಿದ್ರೆ 3 ದಿನ ಉಪವಾಸವಾಗಿದ್ದು ಬಂದು ಈ ಪವಿತ್ರ ರಾತ್ರಿ ಭೋಜನದಲ್ಲಿ ಭಾಗಿಗಳಾಗಿರ್ತಾರೆ. ಅಲ್ಲೆಲ್ಲೂಯ್ಯ. ಅದರಿಂದ ಯಾರು ಆ ಭಯದಿಂದ ಭಕ್ತಿಯಿಂದ ನಾವು ತೆಗೆದುಕೊಳ್ತೇವೋ ನಮಗೆ ಜೀವ ಇರುತ್ತೆ. ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ ಆ ಜೀವವನ್ನು ಕಳ್ಕೊಳ್ತೀವಿ. ದೇವ್ರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲ್ವರಣ ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. தெரிந்து கொண்டார் என்று அப்பா, நீங்க கூப்பிடுகையில் அவர் கேட்பார் என்று ஆண்டவரை, நீங்க கோபம் கொண்டாலும் பாவம் செய்யாதிருங்கள் என்று உங்கள் இருதயத்தில் பேசிக்கொண்டு